ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇವತ್ತು ನಮ್ಮ ಆಟೋ ರೈಡ್ನ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರಿಸುತ್ತಿದ್ದೇನೆ. ಬೆಳಿಗ್ಗೆ 8 ಗಂಟೆ ಮನೆಯಿಂದ ಎದ್ದು ಸೀದಾ ಸ್ಟ್ರೈಟಾಗಿ ಹಳೆಂಗಡಿಗೆ ಹೋದೆ. ಹಳೆಂಗಡಿ ಹೋಗಿ ಹಳೆಂಗಡಿಯಿಂದ ಸಿಮೆಂಟ್ ಲೋಡ್ ಒಂದಿತ್ತು. ಅದಕ್ಕಿಂತ ಮುಂಚೆ ಒಂದು ತಿಂಡಿ ಮಾಡಿದೆ, ಇಡ್ಲಿ ಮತ್ತು ಸಾಂಬಾರು. ನಂತರ ಸಿಮೆಂಟ್ ಲೋಡ್ ಮಾಡಿದೆ. ಸೀದಾ ಅಲ್ಲಿಂದ ಸಿಮೆಂಟ್ ಲೋಡ್ ಮಾಡಿ ಬಾಡಿಗೆ ಬಂದೆ. ಬಾಡಿಗೆ ಬಂದು ಅದೇ ಅನ್ಲೋಡ್ ಮಾಡಿ ಬರುವಾಗ ರೈಲ್ವೆ ಗೇಟ್ ಬಿತ್ತು. ರೈಲ್ವೆ ಗೇಟ್ ಬಿತ್ತ ನಂತರ ಅಲ್ಲಿಂದ ಮತ್ತು ರೈಲ್ವೆ ಗೇಟ್ ತೆರೆದ ನಂತರ ಅಲ್ಲಿಂದ ಸೀದಾ ಹೋದೆ. ನಂತರ ಅಲ್ಲಿಂದ ಸೀದಾ ಹೋಗಿ ಮತ್ತೊಂದು ಸಿಮೆಂಟ್ ಲೋಡ್ ಇತ್ತು, ಅದನ್ನು ಮಾಡಿದೆ. ಅದನ್ನು ಅನ್ಲೋಡ್ ಮಾಡ್ತಾ ಇದ್ದಾರೆ ಈಗ. ಅದನ್ನು ಅನ್ಲೋಡ್ ಮಾಡಿದ ನಂತರ ಇನ್ನೊಂದು ಬಾಡಿಗೆ ಕೂಡ ಕರೆ ಬಂದಿತ್ತು. ಅಲ್ಲಿಂದ ಸೀದಾ ಹೋದೆ, ಮತ್ತೊಂದು ಬಾಡಿಗೆಯನ್ನು ಪಿಕಪ್ ಮಾಡಿದೆ. ಆ ಬಾಡಿಗೆಯನ್ನು ಮಾಡಿದೆ. ಆ ಬಾಡಿಗೆಯನ್ನು ಮಾಡ್ತಾ ಸಮಯ ಸುಮಾರು 10-11 ಗಂಟೆವರೆಗೆ ಆಗ್ತಾ ಬಂತು. 10-11 ಗಂಟೆ ನಂತರ ಬಾಡಿಗೆ ಅದನ್ನು ಮಾಡಿದ ನಂತರ ಅದರಿಂದ ಸೀದಾ ಮತ್ತೊಂದು ಕರೆ ಬಂತು. ಆ ಕರೆಯನ್ನು ಆ ಬಾಡಿಗೆಗೂ ಹೋಗಬೇಕಂತ ಬರ್ತವು. ಅದನ್ನು ಮಾಡೋ ನಂತರ ಒಂದು ಸಿಮೆಂಟ್ ಹಾಕಲಿಕ್ಕೂ ಕೂಡ ಇತ್ತು. ಆದರೆ ಈ ಬಾಡಿಗೆ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದ ಕಾರಣ ಈ ಬಾಡಿಗೆಯನ್ನು ಮಾಡಿದೆ. ಈ ಬಾಡಿಗೆಯನ್ನು ಪಿಕಪ್ ಮಾಡಿ ಇಲ್ಲಿಂದ ಸೀದಾ ಹೋದೆ. ಈ ಲೊಕೇಶನಿಂದ ಸೀದಾ ಹೋದೆ. ಇಲ್ಲಿಂದ ಸೀದಾ ಹೋದ ನಂತರ ಹೋಗುವಾಗ ಮತ್ತೊಂದು ಕರೆ ಬಂತು. ಅದೇನೆಂದರೆ ಮಾವಿನಕಾಯನ್ನು ಒಂದು ತರಬೇಕಂತ. ಅದನ್ನು ಲೋಡ್ ಮಾಡಿದೆ, ಮಾವಿನಕಾಯಿಯನ್ನು ತಂದೆ. ಮಾವಿನಕಾಯಿಯನ್ನು ತಂದ ನಂತರ ಮತ್ತೊಂದು ಬಾಡಿಗೆ ಕರೆ ಬಂತು. ಆಗಲೂ ರೈಲ್ವೆ ಗೇಟ್ ಬಿತ್ತು. ಇದೊಂದು ದೊಡ್ಡ ಸಮಸ್ಯೆ ನಮಗೆ. ಆ ರೈಲ್ವೆ ಗೇಟ್ ತೆರೆದ ನಂತರ ಅಲ್ಲಿಂದ ಸೀದಾ ಮತ್ತೆ ಹೋದೆ. ಮತ್ತೆ ಹಳೆಂಗಡಿ ಕಡೆ ಮತ್ತೆ ಪ್ರಯಾಣ ಬೆಳೆಸಿದೆ. ಹಳೆಂಗಡಿಯಲ್ಲಿಂದ ಮತ್ತೊಂದು ಬಾಡಿಗೆ ಇತ್ತು. ಆ ಬಾಡಿಗೆಯನ್ನು ಪಿಕಪ್ ಮಾಡಲಿಕ್ಕೆ ಹೋದೆ. ಪಾರ್ಕಿಗೆ ಹೋದೆ. ಆ ಪಾರ್ಕಿಗೆ ಹೋದ ನಂತರ ಅಲ್ಲಿಂದ ಒಂದು ಗುಜಿರಿಯನ್ನು ಹಾಕ್ಕೊಂಡು ಹೋಗ್ಲಿಕ್ಕಿತ್ತು. ಹಾಗೆ ಹೋಗಿ ಆ ಗುಜಿರಿಯನ್ನೆಲ್ಲ ಲೋಡ್ ಮಾಡಿದೆ. ಲೋಡ್ ಮಾಡಿ ಅದನ್ನು ಸೀದಾ ನಮ್ಮ ಹಳೆಂಗಡಿ ಗುಜಿರಿ ಅಂಗಡಿಗೆ ತಂದು ಅನ್ಲೋಡ್ ಮಾಡಿದೆ. ಅನ್ಲೋಡ್ ಮಾಡಿದ ನಂತರ ಮತ್ತು ಸೀದಾ ಹಳೆಂಗಡಿಗೆ ಬಂದೆ. ಹಳೆಂಗಡಿಗೆ ಬಂದು ಒಂದು ಕೋಲ್ಡ್ ಕುಡಿಯುವಂಥದ್ದು ಮನಸ್ಸಾಯಿತು, ಲಸ್ಸಿ. ಹಾಗಾಗಿ ನಮ್ಮದೇ ಅಂಗಡಿ ಥರ ಇರುವ ಅಂಗಡಿಯಲ್ಲಿ ಹೋದೆ. ಲಸ್ಸಿಯನ್ನು ತೆಗೆದೆ, ಲಸ್ಸಿಯನ್ನು ಕುಡಿದೆ. ಹಾಗೆ ಪಾರ್ಕ್ನಲ್ಲಿ ಗಾಡಿಯನ್ನು ಇಟ್ಟೆ. ಪಾರ್ಕ್ನಲ್ಲಿ ಗಾಡಿಯನ್ನಂತ ಇಟ್ಟ ನಂತರ ಮತ್ತೊಂದು ಕರೆ ಬಂತು. ಹಾಗಾಗಿ ಆ ಬಾಡಿಗೆಗೂ ಹೋಗಿ ಬಂದೆ. ಆ ಬಾಡಿಗೆ ಹೋಗಿ ಬರುವಾಗ ಸುಮಾರು ಮಧ್ಯಾಹ್ನ 11:30-12 ಗಂಟೆ ಆಗ್ತಾ ಬಂತು. 12 ಗಂಟೆ ನಂತರ ಪಾರ್ಕಿಗೆ ಬಂದು ಪಾರ್ಕ್ನಲ್ಲಿ ನಿಲ್ಲಿಸುವಂತಾಯಿತು. ಅದನ್ನು ಮಾಡಿದೆ. ಅದರ ನಂತರ ಒಂದು ಮುಡಿಪಿಗೆಂದು ಬಾಡಿಗೆ ಸಿಕ್ತು. ಆ ಮುಡಿಪಿಗೆಂದು ಲಗೇಜ್ ಇರುವ ಕಾರಣ ಅದನ್ನು ಹಾಕಿದೆ. ಲಗೇಜ್ ಹಾಕಿ ಸೀದಾ ಮುಡಿಪು ಕಡೆ ಹೊರಡಲಿಕ್ಕೆ ಪ್ರಯತ್ನಿಸಿದೆ. ಹೋಗುವಾಗ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ 66 ಒಂದು ಆಂಬುಲೆನ್ಸ್ ಕೂಡ ಹೋಗ್ತಾಯಿತ್ತು. ಅದನ್ನು ನೋಡಿದೆ. ಯಾರಾದರೂ ಆಂಬುಲೆನ್ಸ್ಗಳನ್ನು ಕಂಡ್ರೆ ದಯವಿಟ್ಟು ಸೈಡ್ ನೀಡಿ. ಅಲ್ಲಿಂದ ಸೀದಾ ಕುಲೈಗೆ ಬರುವಾಗ ಕುಲೈಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ರೋಡೆಲ್ಲ ಬ್ಲಾಕ್ ಆಗಿತ್ತು. ಅದು ಅಲ್ಲಿ ಒಂದು 10 ನಿಮಿಷ ಅಲ್ಲಿ ಕೂಡ ವೇಸ್ಟ್ ಆಯಿತು. ವಾಹನದಲ್ಲಿರುವಾಗ ರಸ್ತೆ ಅಪಘಾತ ಸಾಮಾನ್ಯವೇ, ಆದರೆ ಎಚ್ಚರಿಕೆಯಿಂದ ಚಾಲನೆ ಮಾಡೋದು ನಮ್ಮ ಕರ್ತವ್ಯವಾಗಿದೆ. ಅಲ್ಲಿಂದ ಮುಡಿಪಿಗೆ ಹೋಗ್ತಾ ಇದ್ದೆ. ಆ ಬ್ಲಾಕಲ್ಲಿ ತುಂಬ ಹೊತ್ತು ಹೋಯಿತು ನಮ್ಮದು. ಆ ಬ್ಲಾಕಿನ ನಂತರ ಬಯ್ಯನವರ ಹತ್ರ ಹೀಗೆ ವಿಚಾರ ಮಾಡ್ತಾ ಹೋದೆ. ಹೇಗಿದೆ ನಿಮ್ಮ ಊರು, ಹೇಗಿದೆ ಬಾಡಿಗೆ ನಿಮ್ಮ ಊರಿನಲ್ಲಿ, ಇಲ್ಲಿ ಎಷ್ಟು ಬಾಡಿಗೆ, ಹೇಗೆ ಕೆಲಸ ಮಾಡ್ತೀರಂತೆಲ್ಲ ಅವರೊಂದಿಗೆ ಅದೆಲ್ಲ ಮಾತುಕತೆ ನಡೆಸ್ತಾ ಅಲ್ಲಿಂದ ಸೀದಾ ಮುಡಿಪು ಕಡೆ ಮತ್ತೆ ಹೊರಟೆ. ಬ್ಲಾಕ್ ನಿಂದ ನಂತರ ಅಲ್ಲಿಂದ ಹೋಗುವಾಗ ಸೀದಾ ನ್ಯಾಷನಲ್ ಹೈವೇ 66 ಮತ್ತೆ ಕೂಡ ಹೋದೆ. ಬೈಕಂಪಾಡಿ ಪಾಸಾಗಿ ಸೀದಾ ಹೋಗ್ತಾ ಇದ್ದೆ. ಬೈಕಂಪಾಡಿ ಪಾಸಾಗುವಾಗಲೇ ನನ್ನ ಗೆಳೆಯೊಬ್ಬನ ಗಾಡಿಯನ್ನು ಕಂಡಿತು. ನೋಡುವಾಗ ಅವನ ಗಾಡಿ ಹೋಗ್ತಾ ಇದೆ. ಆ ಗಾಡಿಗೆ ಅವನ ಹತ್ರ ಹೋದೆ. ಅವನು ವೀಡಿಯೋ ಮಾಡ್ತಿದ್ದಾನಂತ ಓಡಿ ಹೋದ ಗಾಡಿ ತೆಗೆದುಕೊಂಡು. ಅಲ್ಲಿಂದ ಸೀದಾ ಮತ್ತೆ ಬೈಕಂಪಾಡಿಯಿಂದ ಸೀದಾ ಮುಡಿಪು ಕಡೆ ಮತ್ತೆ ಪ್ರಯಾಣ ಬೆಳೆಸಿದ ನಂತರ ಬಯ್ಯನವರ ಹತ್ರ ಮತ್ತಷ್ಟು ವಿಚಾರಗಳನ್ನು ಕೇಳ್ತಾ ಹೋದೆ. ಹೇಗೆ ವಿಚಾರ, ಹೇಗಿದೆ ನಿಮ್ಮ ವಿಶೇಷ ಅಲ್ಲ ಅಂತ. ಹೀಗೆ ನಮ್ಮ ಜೀವನ, ಆಟೋ ಜೀವನ ಅಂದರೆ ಸುಲಭದ ಜೀವನ ಅಲ್ಲ ಕಣ್ರಿ. ಇದು ತುಂಬ ಕಷ್ಟಕರ ಜೀವನ. ಬಾಡಿಗೆ ಇದ್ದರೆ ಇತ್ತು, ಇಲ್ಲದಿದ್ದರೆ ಇಲ್ಲದಾಯಿತು. ಹೀಗೆ ನಮ್ಮ ಜೀವನ.